ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ಗೆ ಸ್ವಾಗತ. ಡಿಸೆಂಬರ್ 1, 2024 ಈ ಚಟ್ಟಿ ಅಮಾವಾಸ್ಯೆ ಮುಗಿದ ನಂತರ 6 ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ದುಡ್ಡೇ ದುಡ್ಡು. ಸಾಕ್ಷಾತ್ ಮಹಾಶಿವನ ಆಶೀರ್ವಾದದಿಂದ ಈ 6 ರಾಶಿಯವರಿಗೆ ರಾಜಯೋಗನೇ ಅಂತ ಹೇಳ್ಬೋದು. ಅದೃಷ್ಟವನ್ನು ಪಡೆದುಕೊಂಡಿರುವ ರಾಜಯೋಗದ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ಕಷ್ಟ, ನಷ್ಟ, ನೋವು ಮತ್ತು ದುಃಖದಲ್ಲಿ ಕೈ ತೊಳೆದುಕೊಂಡಿರುವಂಥ ರಾಶಿಯವರು ಇನ್ನು ಮುಂದೆ ಚಟ್ಟಿ ಅಮಾವಾಸ್ಯೆ ಮುಗಿದ ನಂತರ ಶಿವನ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ಎಲ್ಲ ದೂರ ಆಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ದಿನಗಳು ಇನ್ನು ಮುಂದೆ ಈ 6 ರಾಶಿಗಳಿಗೆ ಒಲಿದಿದೆ. ಸ್ವಂತ ಮನೆ ಖರೀದಿ, ವಾಹನ ಖರೀದಿ, ಭೂಮಿ ಖರೀದಿ, ಇನ್ನೂ ಅನೇಕ ಅದೃಷ್ಟಗಳು ಈ ರಾಶಿಗಳಿಗೆ ಬಂದಿದೆ. ಚಟ್ಟಿ ಅಮಾವಾಸ್ಯೆ ಮುಗಿದು 1 ವರ್ಷದವರೆಗೂ ಎಲ್ಲ ಸಾಲಗಳು ತೀರಿ ಹಲವಾರು ಕಡೆಯಿಂದ ಈ 6 ರಾಶಿಯವರಿಗೆ ಹಣ ಬಂದು ಸೇರುತ್ತೆ ಮತ್ತು ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತೀರಿ. ಸಮಾಜದಲ್ಲಿ ಗೌರವದ ಜೊತೆಗೆ ನಿಮ್ಮ ಕೀರ್ತಿಯೂ ಕೂಡ ಹೆಚ್ಚಾಗುತ್ತದೆ. ನೀವು ಅಂದುಕೊಂಡ ಕೆಲಸ ಮನಸ್ಸು ಮಾಡಿ ಕೈ ಹಾಕಿದರೆ ಅದು ಸಂಪೂರ್ಣಗೊಳ್ಳೋದು ಖಚಿತ. ಈ 6 ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತಾರೆ ಹಾಗೂ ಹಣದ ಲಾಭ ತುಂಬಾ ಇದೆ. ನೀವು ವ್ಯಾಪಾರ ವ್ಯವಹಾರ ನಡೆಸಬೇಕಂತ ಕೈ ಹಾಕಿದರೆ, ಪ್ರಾರಂಭಿಸಿದರೆ ಓಂ ನಮೋ ಲಕ್ಷ್ಮೀ ದೇವಿ ಅಂತ ಮನಸ್ಸಲ್ಲಿ ನೆನ್ಕೊಳ್ಳಿ. ಹಾಗೆ ನೆನೆಸಿಕೊಂಡ್ರೆ ಲಕ್ಷ್ಮೀದೇವಿ ಆಶೀರ್ವಾದದಿಂದ ನಿಮ್ಮ ವ್ಯಾಪಾರ ವ್ಯವಹಾರ ತುಂಬಾ ಲಾಭದಾಯಕವಾಗಿರುತ್ತದೆ. ಆ ರಾಜಯೋಗವನ್ನು ಪಡೆದುಕೊಂಡು ಅದೃಷ್ಟವನ್ನು ಪಡೆದುಕೊಂಡಿರುವಂಥ ಈ 6 ರಾಶಿಗಳು ಯಾವುವು ಅಂತ ಹೇಳಿದರೆ, 1 ಮೇಷರಾಶಿ, 2 ಕರ್ಕಾಟಕ ರಾಶಿ, 3 ಮಿಥುನ ರಾಶಿ, 4 ತುಲಾ ರಾಶಿ, 5 ಮಕರ ರಾಶಿ, 6 ಧನಸ್ಸು ರಾಶಿ. ನೋಡಿದ್ರಲ್ಲ ಸ್ನೇಹಿತರೆ, ಚಟ್ಟಿ ಅಮಾವಾಸ್ಯೆ ಮುಗಿದ ನಂತರ ಈ 6 ರಾಶಿಯವರಿಗೆ ಅದೃಷ್ಟದ ರಾಶಿ ಯಾವುವು ಮತ್ತು ಲಾಭದಾಯಕ ರಾಶಿ ಯಾವುವು ಅಂತ ತಿಳಿಸ್ಕೊಟ್ಟಿದ್ದೇವೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.